ಬಂದಿದ್ದು ಅವರಿಗೆ ಸಂದಿದ್ದು ಈ ವರ್ಷ ಬಹಳ ಪ್ರಶಸ್ತಿಗೆ ಎಷ್ಟು ಅರ್ಹತೆ ಬಂತೋ ಹಾಗೇನೆ ಅತ್ಯಂತ ಅರ್ಹ ವ್ಯಕ್ತಿಗೆ ನಮ್ಮ ಜೊತೆಗೆ ಇರುವಂತಹ ಅತ್ಯಂತ ಅರ್ಹ ವ್ಯಕ್ತಿಗೆ ಈ ವರ್ಷದ ಪ್ರಶಸ್ತಿ ಸಂದಿದೆ ಅಂತ ಅನ್ನೋದು ನನಗೆ ಬಹಳ ಮೆಚ್ಚುಗೆ ಆದಂತಹ ವಿಚಾರ. ಆ ವಿಚಾರಕ್ಕೆ ನಾನು ನಿಜವಾಗ್ಲೂ ಸಿದ್ದನಗೌಡರಿಗೆ ಅಭಿನಂದಿಸೋದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ಗೊತ್ತಾಯಿತು ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಯಾರ್ಯಾರು ಇದ್ದರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಮರಳು ಸಿದ್ದಯ್ಯನವ್ರಿಗೆ, JN ಮೋಹನ್ಗೆ, ಸುಳಿಭಾವಿಗೆ, ಬಸವರಾಜ್ ಸುಳಿಭಾವಿ ಮತ್ತು ಇನ್ಯಾರಿದ್ರು RJL ನಾಗರಾಜು, ಹಾಂ, ಎಲ್ಲರಿಗೂ ಕೂಡ ಆಯ್ಕೆ ಸಮಿತಿಯಲ್ಲಿ ಇದ್ದಂತಹ ಎಲ್ಲರಿಗೂ ಕೂಡ ತುಂಬ ಅರ್ಹ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಅವರನ್ನು ಅಭಿನಂದಿಸ್ತೀನಿ. ಅದರ ಜೊತೆಗೆ ಸಿದ್ದನಗೌಡರಿಗೆ ಬಹಳ ಸಾಧ್ಯೋಕ್ತವಾಗಿ ಸಂದಿದೆ ಅಂತನ್ನುವ ಒಂದು ಖುಷಿಯನ್ನು ಅವ್ರ ಜೊತೆಗೆ ಹಂಚ್ಕೊಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಸಿದ್ದನಗೌಡರ ಅವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಮಾಡ್ತಾ ಇದ್ದಾಗ ಅವರ ಚಟುವಟಿಕೆಗಳು ಹೇಗಿತ್ತು ಅಂತಂದ್ಬಿಟ್ಟು ಅವರಿಂದನೂ ಕೂಡ ನನಗೆ ಗೊತ್ತಾಗಿದೆ. ಜೊತೆಗೆ ಅವರ ಆ ಧಾರವಾಡದ ಬಳಗ ಇದೆಯಲ್ಲ, ಆ ಬಳಗದಿಂದನೂ ಸಾಕಷ್ಟು ಗೊತ್ತಾಗಿದೆ. ಒಂದೇ ಒಂದು ದಿನ ಇಡೀ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಒಂದು ಸಣ್ಣ ಅನ್ಯಾಯ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೂ ಕೂಡ ಅವತ್ತು ಇಡೀ ಕ್ಯಾಂಪಸ್ನಲ್ಲಿ ಒಂದು ತರಗತಿಯೂ ಆಗದೇ ಇರುವಂತಹ ವಾತಾವರಣ ನಿರ್ಮಿಸುವಂತಹ ಶಕ್ತಿ, ನಿರ್ಮಿಸುವಂತಹ ಸಂಘಟನಾ ಚಾತುರ್ಯ ಸಿದ್ದನಗೌಡರಲ್ಲಿತ್ತು. ಬಹುಶಃ ವರ್ಷಕ್ಕೆ 365 ದಿವಸದಲ್ಲಿ ಒಂದು 200ರಿಂದ 220 ದಿವಸ ಯೂನಿವರ್ಸಿಟಿ ಕೆಲಸ ಮಾಡುತ್ತೆ ಅಂತಂದರೆ ಅದರಲ್ಲಿ 100ರಿಂದ 120 ದಿವಸ ಸಿದ್ದನಗೌಡರ ವಿದ್ಯಾರ್ಥಿ ಹೋರಾಟಗಳಲ್ಲಿ ಕಳೆದೋಗ್ಬಿಡು. ಅಷ್ಟು ದೊಡ್ಡ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಇಡೀ ವಿಶ್ವವಿದ್ಯಾನಿಲಯದ ಯಾವುದೇ ಸಣ್ಣ ಅಶಿಸ್ತಿನ ಕಾರಣಕ್ಕೆ ಏನಾದರೂ ಅನ್ಯಾಯ ಆಯಿತು ಅಂತಂದರೆ ಪ್ರತಿಭಟನೆ ಖಂಡಿತವಾಗ್ಲೂ ಶತಸಿದ್ಧ ಅನ್ನೋದು. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಸಾರಿ ಸಿದ್ದನಗೌಡರೇ ಹೇಳಿದ್ರ ಅಥವಾ ಶಂಕರ್ ಹಲಗತ್ತಿಯವ್ರು ಹೇಳಿದ್ರ, ನನಗಿನ್ನೂ ನೆನಪಿಲ್ಲ. ಪ್ರೊಫೆಸರ್ MM ಕಲಬುರ್ಗಿ ಅವರು ಒಂದು ಸರಿ ಸಿದ್ದನಗೌಡ ಬರೀಲಿ ಅಂತಂದ್ರೆ, ನೀನು ನಾಳೆ ಏನಾದ್ರು ಹೋರಾಟ ಇದ್ದಾನ? ಇಲ್ಲಲ್ಲ ಸರಿ, ನೀವು ಆಲೋಚನೆ ಮಾಡಿಲ್ರಿ ಅಂತ. ಹಂಗಾದ್ರೆ ಒಂದು ಕೆಲಸ ಮಾಡು, ನಾಳೆ ಯಾವ ಕಾರಣಕ್ಕೂ ಕೂಡ ಅದು ನಿಂದು ಏನಾದ್ರು ಹೋರಾಟ ಇದ್ದರೆ ಅದು ನಾಡಿದ್ದಕ್ಕೆ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊ. ನಾಳೆ ಒಂದು ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಐತಿ, ಅದಕ್ಕೆ ಮತ್ತು ನೀನು ಹೋರಾಟ ಅಂದು ವಿದ್ಯಾರ್ಥಿಗಳು ಚಳವಳಿ ಕುಂತರು, ಧರಣಿ ಕುಂತರು, ಹಾಗೆ ಹೀಗೆ ಮಾಡಬೇಡ, ಮತ್ತು ಈಗಲೇ ಹೇಳಿದ್ದನ್ನು ನೋಡು ಅಂತಂದು ಹೇಳಿ ಕಳಿಸಿದ್ರಂತ. ಅಷ್ಟರ ಮಟ್ಟಿಗೆ ಏನು ಮೋಸ್ಟ್ ಪಾಪ್ಯುಲರ್ ಅನ್ಪಾಪ್ಯುಲರ್ ಆಗಿ ಇದರಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡಿದ್ರು. ಆಮೇಲೆ ನಿಜಕ್ಕೂ ಅಷ್ಟೆಲ್ಲ ಚಳುವಳಿಗಳು, ಅಷ್ಟೆಲ್ಲ ವಿದ್ಯಾರ್ಥಿ ಹೋರಾಟಗಳು ನಡೀತಾ ಇದ್ದರೂ ಕೂಡ ಒಬ್ಬ ಪ್ರೊಫೆಸರ್ ಕೂಡ ಇವ್ರ ಮೇಲೆ ನಿಜಕ್ಕೂ ಸಿಟ್ಟು, ಒಂದು ಒಳಗಿಂದ ಬರುವಂಥ ಸಿಟ್ಟನ್ನು ಯಾವತ್ತೂ ತೋರಿಸಿಲ್ಲ. ಅದರ ಬದಲಿಗೆ ಆತ್ಮೀಯತೆಯನ್ನೇ ತೋರಿಸಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಭಾಳ ದೊಡ್ಡ ಕಾರಣ ಏನಂತಂದರೆ, ಇವರು ಮಾಡಿದಂಥ ವಿದ್ಯಾರ್ಥಿ ಹೋರಾಟಗಳೆಲ್ಲವೂ ಕೂಡ ಆ ಯೂನಿವರ್ಸಿಟಿಯಲ್ಲಿ JN ಮೋಹನ್ ಅವರು ಮೊದಲೇ ಹೇಳಿದಾಗೆ ನ್ಯಾಯಬದ್ಧವಾದಂತಹ ಮತ್ತು ತಾತ್ವಿಕವಾದಂತಹ ಹೋರಾಟಗಳಾಗಿದ್ದರಿಂದ ಆ ಹೋರಾಟದಲ್ಲಿ ಇರುವಂತಹ ನಿಲುವುಗಳು ಅಲ್ಲಿಯ ಪ್ರೊಫೆಸರ್ಸ್ಗಳಿಗೆ ಮತ್ತು ಅಲ್ಲಿಯ ಇವರುಗಳಿಗೆ ಎಲ್ಲರಿಗೂ ಕೂಡ ಭಾಳ ಮೆಚ್ಚುಗೆಯಾಗಿ VCಗೆ ಭಾಳ ದೊಡ್ಡ ತಲೆನೋವಾಗುವಂತಹ ಇದಾಗಿರ್ತಿತ್ತು. ಸೊ ಹಾಗಾಗಿ ನೋಡಿ, ಅವರು MA ಮುಗಿಸಿ ಎಲ್ಲ ಆದಮೇಲೂ ಕೂಡ ಮತ್ತೆ ಕೂಡ ಕ್ಯಾಂಪಸ್ಸಿಂದ ಹೊರಗಡೆ ಬಂದ ಮೇಲೂ ಕೂಡ 1 ವರ್ಷ 2 ವರ್ಷ ವಿದ್ಯಾರ್ಥಿಗಳ